ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಸಿನೆ ಸ್ಪರ್ಶ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಥಾಮ ಚಿತ್ರದ ರಿವ್ಯೂ ಮಾಡಲಿದ್ದೇವೆ. ಮ್ಯಾಡಾಕ್ ಫಿಲ್ಮ್ಸ್ನ ಈ ಹೊಸ ರೊಮ್ಯಾಂಟಿಕ್ ಕಾಮಿಡಿ ಹಾರರ್ ನಿಜಕ್ಕೂ ಒಳ್ಳೆಯ ಸಿನಿಮಾನ ಇಲ್ಲ ಸುಮಾರಾಗಿದ್ಯಾ, ಬನ್ನಿ ನೋಡೋಣ. ಒಂದು ಒಳ್ಳೆಯ ವಿಷಯ ಏನಂದ್ರೆ ಥಾಮ ಸಿನಿಮಾ ಒಂದು ಫ್ರೆಶ್ ಕಾನ್ಸೆಪ್ಟ್ ತಗೊಂಡಿದೆ. ಭಾರತೀಯ ವೇತಾಳ ಲೆಗಸಿಯ ಬಗ್ಗೆ ಈ ರೀತಿ ಕಥೆ ಹೇಳಿದ್ದು ಹಿಂದಿನ ಸಿನಿಮಾಗಳಲ್ಲಿ ಕಾಣೋದಿಲ್ಲ. ಆಯುಷ್ಮಾನ್ ಖುರಾನ್ ತಮ್ಮ ರೋಲ್ನಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್, ಭಯದ ಎಕ್ಸ್ಪ್ರೆಷನ್ಗಳು ಎಲ್ಲವೂ ಚೆನ್ನಾಗಿ ಮೂಡಿಬಂದಿದೆ. ನವಾಜುದ್ದೀನ್ ಸಿದ್ದಿಕಿ ತಮಗೆ ದೊರೆತ ರೋಲ್ನಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿ ನಟಿಸಿದ್ದಾರೆ. ಅವರ ವಿಚಿತ್ರವಾದ ಆಕ್ಟಿಂಗ್ ಕೆಲವೊಂದು ಸೀನ್ಗಳನ್ನ ತುಂಬಾ ಲಿಫ್ಟ್ ಮಾಡಿದೆ. ಒಂದು ಸರ್ಪ್ರೈಸಿಂಗ್ ಕೇಮಿಯೋ ಇದೆ. ವಿಎಫ್ಎಕ್ಸ್ ಕೂಡ ಸುಮಾರು ಒಳ್ಳೆಯದಿದೆ. ಸಿನಿಮಾದ ವಾತಾವರಣಕ್ಕೆ ಸರಿಹೊಂದುತ್ತೆ. ಕಾಮಿಡಿ ಸೀನ್ಗಳು ಕೆಲವೊಮ್ಮೆ ನಿಜಕ್ಕೂ ನಗುತರಿಸುತ್ತವೆ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು. ಚಿತ್ರದ ನೆಗೆಟಿವ್ ಪಾಯಿಂಟ್ಸ್: ಸಿನಿಮಾ ಎಷ್ಟೇ ಫ್ರೆಶ್ ಆಗಿದ್ದರೂ ಮ್ಯಾಡಾಕ್ ಫಿಲ್ಮ್ಸ್ನ ಒಂದೇ ಫಾರ್ಮುಲಾದ ಕಥೆಯ ರೀತಿಯೇ ಇದೆ. ಸ್ತ್ರೀ ಮುಂಜಿಯ ರೀತಿಯೇ ಒಂದು ಟೆಂಪ್ಲೇಟ್ ಫಾಲೋ ಮಾಡಿದ್ದಾರೆ. ಇದು ಸ್ವಲ್ಪ ಬೋರ್ ಆಗುತ್ತೆ. ಕಥೆಯ ಎರಡನೇ ಭಾಗದಲ್ಲಿ ಪೇಸ್ ತುಂಬಾ ಕಡಿಮೆ ಆಗುತ್ತೆ. ಕೆಲವು ಸೀನ್ಗಳು ಡ್ರಾಗ್ ಆಗುತ್ತವೆ. ರಶ್ಮಿಕಾ ಮಂದಣ್ಣ ಅವರ ರೋಲ್ ಚೆನ್ನಾಗಿದೆ, ಆದರೆ ಅವರ ಆಕ್ಟಿಂಗ್ ಸುಮಾರಾಗಿದೆ. ಕೆಲವೊಮ್ಮೆ ಇವರು ಕೇವಲ ಐ ಕ್ಯಾಂಡಿಯಾಗಿ ಕಾಣುತ್ತಾರೆ, ಆ ರೋಲ್ನ ಡೆಪ್ತ್ ತೋರಿಸಲಿಲ್ಲ. ಒಂದು ದೊಡ್ಡ ಕಂಪ್ಲೇಂಟ್ ಎಂದರೆ ಹಾಡುಗಳು ಚೆನ್ನಾಗಿವೆ, ಆದರೆ ಇವು ಸಿನಿಮಾದಲ್ಲಿ ತುಂಬಾ ಅನಗತ್ಯವಾಗಿವೆ. ಒಂದೊಂದು ಟೆನ್ಷನ್ ಮೊಮೆಂಟ್ಗೂ ಹಾಡು ತುರುಕಿದ್ದಾರೆ. ಇದು ಕಥೆಯ ಫ್ಲೋಗೆ ತೊಂದರೆ ಮಾಡಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಒಳ್ಳೆಯದಿದ್ದರೂ ಕೆಲವೊಮ್ಮೆ ಓವರ್ ಡ್ರಾಮಾಟಿಕ್ ಆಗಿರುತ್ತೆ. ಕಥೆಯ ಕೆಲವು ಟ್ವಿಸ್ಟ್ಗಳು ಊಹಿಸಬಹುದಾದವು. ಓವರಾಲ್ ಥಾಮ ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಆಗಿದೆ, ಆದರೆ ಮ್ಯಾಡಾಕ್ನಿಂದ ಇನ್ನೂ ಒಳ್ಳೆಯ ಕಾನ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಯುಷ್ಮಾನ್, ನವಾಜ್ ಮತ್ತು ಕೇಮಿಯೋ ಈ ಸಿನಿಮಾದ ದೊಡ್ಡ ಸ್ಟ್ರೆಂಗ್ತ್. ಆದರೆ ಹಾಡುಗಳು, ಸ್ಲೋ ಪೇಸ್ ಮತ್ತು ರಿಪೀಟ್ ಫಾರ್ಮುಲಾದ ಕಾರಣಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ನನ್ನ ರೇಟಿಂಗ್ 3/5 ಸ್ಟಾರ್ಸ್. ನಿಮಗೆ ಥಾಮ ಸಿನಿಮಾ ಹೇಗನಿಸಿತು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ರಿವ್ಯೂಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.